ತಂಡದವರಿಗೆ. ನಾನು ಆಗಲೇ ನಿಮಗೆಲ್ಲ ಹೇಳಿದೆ, ನಮ್ಮ ಸದಸ್ಯರೆಲ್ಲ ಮ್ಯಾಕ್ಸಿಮಮ್ ಸೀನಿಯರ್ ಸಿಟಿಸನ್ಸ್ ಅಂಥೇಳಿ. ಅವರಾದರೂ ಎಲ್ಲರೂ ನ್ಯೂಸ್ ಪೇಪರು ದಿನ ಓದ್ತಾರಂತೆ. ಅದೇನೋ ಒಲಿಂಪಿಕ್ಸ್ ಅಂತ ಏನೇನೋ ಆಟ ತೋರಿಸ್ತಾರಲ್ಲ, ನಮ್ಮ ಗ್ರಾಮೀಣ ಆಟಗಳನ್ನ ಯಾಕೆ ತೋರಿಸ್ಬಾರ್ದು ಅಂತ ಇವರ ನೋಡಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಈಗ ಒಂದು ವಾರದಿಂದ ಒಂದು ತಿಂಗಳಿಂದ ಅಭ್ಯಾಸ ಬಂದ್ಬಿಟ್ಟು ಕೆಲವು ಗ್ರಾಮೀಣ ಆಟಗಳನ್ನು ಪರಿಚಯಿಸ್ತಾರಂತೆ. ಅದನ್ನು ಒಲಿಂಪಿಕ್ಸ್ನಲ್ಲೂ ಒಂದು ಆಟ ಸೇರಿಸಲೇಬೇಕೇ ಆಟ ಆಡ್ತಾ ಇದ್ದಾರೆ. ಅದು ಯಾವ್ಯಾವುದನ್ನು ಸೇರಿಸ್ಬೇಕು ಅಂತ ದಯವಿಟ್ಟು ಸ್ವಲ್ಪ ಸಹನೆಯಿಂದ ಸೈಲೆಂಟ್ ಆಗಿ ನೋಡಬೇಕು ಅಂತ ಪ್ರಾರ್ಥನೆ. ಈಗ ನಾನು ಆಡಬೇಕು ಅಂತಿರೋ ಆಟ ಪಗಡೆ ಆಟ. ಸೈಲೆನ್ಸ್ ಪ್ಲೀಸ್. ಮಹಾಭಾರತ ಕಾಲದಿಂದನೂ ಈ ಪಗಡೆ ಆಟನ ಆ ಶಕುನಿ ಮೋಸ ಮಾಡಿ ಪಾಂಡವರನ್ನು ಗೆದ್ದ ಅನ್ನೋ ಒಂದು ಅಪಖ್ಯಾತಿ ಇದೆ. ಆದರೆ ನಮ್ಮ ಸಂಘದಲ್ಲಿ ಮಾತ್ರ ನಾವು ಯಾವ ಸದಸ್ಯರು ಒಂಚೂರು ಮೋಸ ಮಾಡೋಕ್ಕೆ ಇಷ್ಟಪಡಲ್ಲಪ್ಪ. ಈಗ ನನ್ನೇ ತಗೊಳ್ಳಿ, 2 ತಿಂಗಳಿನಿಂದ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ. ಆಮೇಲೆ ನಾನು ಈ ಪಗಡೆ ಕಾಯಿಗಳನ್ನೆಲ್ಲ ಬೆಳ್ಳಿಲಿ ಮಾಡಿಸ್ಕೊಂಡಿದ್ದೀನಿ ನೋಡಿ. ಕೃಷ್ಣೇಶ್ ಶೆಟ್ಟಿ ಒಂದು ಸನ್ಸಲ್ಲಿ ಮಾಡಿಸಿದ್ದೀನಿ, ಅಪ್ಪಟ ಬೆಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನೋಡಿದ ತಕ್ಷಣ ಆ ತೀರ್ಪುಗಾರರು ನನಗೆ ಪ್ರೈಸ್ ಕೊಟ್ಬಿಡ್ಬೇಕು, ಹಂಗಿದೆ. ಹಾಗಾಗಿ ಈ ಸತಿ ಒಲಿಂಪಿಕ್ಸಲ್ಲಿ ನಂಗೆ ಗೋಲ್ಡ್ ಮೆಡಲ್ ಗ್ಯಾರಂಟಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಆದರೆ ನಂಗೆ ಒಂದೇ ಒಂದು ಆಸೆ ಇದೆ, ಆ ಪ್ರೈಸ್ ಬಂದಿದ್ದಿನ ನಿಮ್ಮೆಲ್ಲರ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋ ಆಸೆ. ಆದ್ದರಿಂದ ನೀವೆಲ್ಲ ಅವತ್ತು ಖಂಡಿತ ಬರ್ತೀರ ತಾನೆ? ನನ್ನ ಜೊತೆ ಫೋಟೋ ತೆಗೆಸ್ಕೊತೀರ ತಾನೆ? ನಂಗೆ ಸಂತೋಷ ಕೊಡ್ತೀರ ತಾನೆ? ಖಂಡಿತ ನಿಮ್ಮ ಜೊತೆ ನಿಮ್ಮ ಪಕ್ಕದಲ್ಲೇ ನಾವಿರ್ತೀವಿ. ಥ್ಯಾಂಕ್ ಯು ಕಾಂತಿಮತಿ. 2ನೇ ಆಟಗಾರ್ತಿ ಶ್ರೀಮತಿ ಲಕ್ಷ್ಮೀ ದೇವಮ್ಮ. ಇದು ಕಲ್ಲಾಟ ಅಂತ. ಈಗ ಕಲ್ಲುಗಳೆಲ್ಲ ಕಪ್ಪೆ ಗೂಡಿಗೆ ಹೋಗುತ್ತೆ. ನನಗೆ ಚಿಕ್ಕಂದಿನಿಂದಲೂ ಕಲ್ಲಾಟ ಅಂದರೆ ತುಂಬ ಇಷ್ಟ. ಸ್ನೇಹಿತರನ್ನೆಲ್ಲ ಕಲ್ಲಾಟದಲ್ಲಿ ಸೋಲಿಸುತ್ತಿದ್ದೆ. ಈಗ ಒಲಿಂಪಿಕ್ನಲ್ಲಿ ಭಾಗವಹಿಸಬೇಕೆಂದು ತುಂಬ ಆಸೆಯಾಗಿದೆ. ಆದ್ದರಿಂದ ಜ್ಯೋತಿಷಿ ಹತ್ರ ಹೋಗಿದ್ದೆ. ಅವರು ಹೇಳಿದ್ರು, ನಿನಗೆ ನವರತ್ನ ಕಲ್ಲುಗಳು ಆಗಿ ಬರುತ್ತಮ್ಮ ಅಂತ. ಆದ್ದರಿಂದ ದುಬೈಯಿಂದ ತರಿಸಿದ್ದೇನೆ. ಮುತ್ತು, ಪಚ್ಚೆ, ರತ್ನ, ಅವಳ ಕಲ್ಲುಗಳನ್ನು. ಇವುಗಳಿಂದ ಅಭ್ಯಾಸ ಮಾಡಿದರೆ ಖಂಡಿತ ನನಗೆ ಪ್ರೈಜ್ ಬಂದೇ ಬರುತ್ತೆ ಅಂತ ನಂಬಿಕೆ ಇದೆ. ಆದರೆ ಪ್ರೈಸ್ ತೆಗೆದುಕೊಳ್ಳಲು ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನೀವು ಯಾರಾದರೂ ಒಬ್ಬರ ಜೊತೆಗೆ ಬರುತ್ತೀರಾ? ಸಂಘದವರೆಲ್ಲರೂ ಬರ್ತೀವಿ ಬಿಡಿ ಒಲಿಂಪಿಕ್ಸಲ್ಲಿ ನೀವು ಪ್ರೈಸ್ ತಗೊಳ್ಳುವಾಗ. ಧನ್ಯವಾದಗಳು ಲಕ್ಷ್ಮೀ ದೇವಮ್ಮ. 3ನೇಯವರು ಶ್ರೀಮತಿ ಸರಳಾ ನಾರಾಯಣ್. ಚೆನ್ನಮಣೆ ಆಟ ಎಷ್ಟು ಹಳೆಯದು ಅಂದರೆ, ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಲಂಕೆಗೆ ಅಪಹರಿಸಿಕೊಂಡು ಹೋಗುವಾಗ ಸೀತಾದೇವಿಯು ಅಶೋಕವನದಲ್ಲಿ ಕುಳಿತುಕೊಂಡು ಸದಾ ರಾಮನ ಧ್ಯಾನ ಮಾಡ್ತಾ ಮಾಡ್ತಾ ಈ ಆಟ ಆಡ್ತಾ ಇದ್ಲಂತೆ. ಅದರಿಂದ ಇದು ಎಷ್ಟು ಉತ್ತಮವಾದ ಆಟ ಅಲ್ವಾ? ಈ ಆಟ ಆಡೋಕ್ಕೆ ನಾನು ನಾಸಿಕ್ನಿಂದ ಈ ಮನೆ ತರಿಸ್ಕೊಂಡು ಸದಾ ಹಗಲು ರಾತ್ರಿ ಒಂದೇ ಸಮ ಅಭ್ಯಾಸ ಮಾಡ್ತಾ ಇದ್ದೀನಿ. ಪ್ರೈಸ್ ಬರೋದರಲ್ಲಿ ಸಂದೇಹನೇ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಖಂಡಿತ ಬರುತ್ತೆ ಅಂತ. ಪ್ರೈಸ್ ಬಂದಮೇಲೆ
ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಈ ಬೀಜ ತೆಗೆದ ಹುಣಸೆ ಹಣ್ಣಿದೆಯಲ್ಲ ಇದರಿಂದ ಪುಳಿಯೋಗರೆ ಮಾಡಿ ನಿಮ್ಮೆಲ್ಲರಿಗೂ ಪ್ರಸಾದ ಹಂಚುತ್ತೇನೆ. ಈಗಲೇ ನಮ್ಗಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಪುಳಿಯೋಗರೆ ನೆನೆಸ್ಕೊಂಡು. ಇದು ಕುಂಟೆಬಿಲ್ಲೆ ಆಟ. ಇದನ್ನು ನಾನು ಜೈಪುರ್ ಮಾರ್ಬಲ್ನಿಂದ ಮಾಡಿಸಿ ತಂದಿದ್ದೀನಿ. ಒಲಿಂಪಿಕ್ನಲ್ಲಿ ಗೆಲ್ಲೋದು ಸುಮ್ಮನೆನಾ? ಇದಕ್ಕೆ ನಾನು ಸುಮಾರು 8 ಗಂಟೆ ಕಾಲ ನಿರಂತರ ಅಭ್ಯಾಸ ಮಾಡಿದ್ದೀನಿ. ಇಷ್ಟೊಂದು ಅಭ್ಯಾಸ ಮಾಡಿದ್ದರಿಂದ ನನಗೆ ತುಂಬ ಕಾಲು ನೋವು ಬಂದಿದೆ. ನನ್ನ ಮಗ ಲಂಡನ್ನಿಂದ ಒಳ್ಳೆ ಕಾಸ್ಟ್ಲಿ ಎಣ್ಣೆ ಕಳಿಸಿದ. ಇದುವರೆಗೂ 2 ಲೀಟ್ರ್ ಎಣ್ಣೆ ಖರ್ಚು ಮಾಡಿದ್ದೀನಿ. ಇಷ್ಟೊಂದು ಅಭ್ಯಾಸ ಮಾಡಿದ್ದರಿಂದ ನನಗೆ ಪ್ರೈಜ್ ಬಂದೇ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ನಿಮಗೆಲ್ಲ ನಂಬಿಕೆ ಇದೆ ಅಲ್ವೇ? ಇಷ್ಟೊಂದು ಅಭ್ಯಾಸ ಮಾಡಿದ್ದರಿಂದ ನಡೆಯೋದು ಅಂದರೆ ಕುಂಟೋದೇ ಆಗಿದೆ. 4ನೇ ಆಟಗಾರ್ತಿ ಶ್ರೀಮತಿ ರಾಜೇಶ್ವರಿ ಅವರು. ಇವರು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ. ಇವರ ವಿಶೇಷ, ಇವರು ಕನ್ನಡದಲ್ಲೇ ಕಲಿತು ಕನ್ನಡವನ್ನೇ ಮಾತಾಡಿಕೊಂಡು ನಮಗೆ ಈ ಆಟನ ಪರಿಚಯಿಸಿದ್ದಾರೆ. ಧನ್ಯವಾದಗಳು ಶ್ರೀಮತಿ ರಾಜೇಶ್ವರಿ ಅವರಿಗೆ. 5ನೇ ಆಟ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರು ಆಡ್ತಿರೋರು ಅಷ್ಟೇ ಚಾರ್ಮಿಂಗ್ ಆಗಿದ್ದಾರೆ. ನೋಡಿ ಅದು ಯಾವ ಆಟ. ಈಗ ನಾವು ಗಿರ್ಗಿಟ್ಲೆ ಆಟ ಆಡ್ತೀವಿ. ಭಾಗ್ಯಮ್ಮ, ನೀವು ಈ ಥರ ನಿಧಾನಕ್ಕೆ ಆಟ ಆಡಿದ್ರೆ ನಮಗೆ ಪ್ರೈಸ್ ಖಂಡಿತ ಬರೋದಿಲ್ಲ. నిన్నే తల చుట్టుపెట్టు ట్యాబ్లెట్ తీసుకున్నాను, రేపు బాగా చేస్తాను. ಇನ್ನೊಂದು ಸತಿ ಆಟ ಆಡಿ ನೋಡೋಣವಾ? ಪರವಾಗಿಲ್ಲ, ಫಾಸ್ಟ್ ಆಗಿದೆ. ನನ್ನ ಬಬ್ಬಗ ಹೇಳ್ದ, ಅಜ್ಜಿ ನೀವು ಇಷ್ಟೊಂದು ಉದ್ದ ಇದ್ದೀರಾ, ಅದರಿಂದ ನಿಮಗೆ ಗ್ಯಾರಂಟಿ 4 ಪಾಯಿಂಟ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾನೆ. ಅದರಿಂದ ಆಟದಲ್ಲಿ ನಮ್ಗೆ ಗ್ಯಾರಂಟಿ ಫಸ್ಟ್ ಪ್ರೈಸ್ ನಮಗೆ ಬರೋದು. ಸಂತೋಷ ಆಯ್ತಾ ಭಾಗ್ಯಮ್ಮ? ನನ್ನ ಸಂತೋಷ. ಸರಿ, ಹೋಗೋಣ ಹಾಗಾದ್ರೆ ಬನ್ನಿ. ಎಲ್ಲ 50 ವರ್ಷ ಹಿಂದೆ ಕರ್ಕೊಂಡು ಹೊರಟೋದ್ರು ಇವರೆಲ್ಲರೂ. ಇವ್ರ ಏಜು ಎಲ್ಲ ನೋಡಿ ಇವರಿಗೆ ಒಂದೊಂದು ದೊಡ್ಡ ಚಪ್ಪಾಳೆ ಕೊಡಿ ನೋಡೋಣ. ನಂಗೂ ಅನ್ನಿಸ್ತಾ ಇದೆ ಶೋಭಾ, ನಾವ್ಯಾಕೆ ಜೂಟಾಟ, ಗಿರ್ಗಿಟ್ಲೆ ಎಲ್ಲದನ್ನು ಒಲಿಂಪಿಕ್ಸಿಗೆ ಸೇರಿಸಿ ಅಂತ ಕೇಳ್ಕೋಬಾರ್ದು? ಹೌದು ಗೌರಂಬ, ಇದೆಲ್ಲ ಮೊದಲು ಅಕ್ಸೆಪ್ಟ್ ಆಗಲಿ, ಆಮೇಲೆ ನಾವು ಅಪ್ಲಿಕೇಶನ್ ಹಾಕೊಂಡಂತೀರಿ. ಈಗ ನಮಗೆಲ್ರಿಗೂ ತುಂಬ ಚಿರಪರಿಚಿತವಾದದ್ದು ಅಂದರೆ ರಾಮಾಯಣ, ಮಹಾಭಾರತ, ಆಮೇಲೆ ಪೌರಾಣಿಕ ಕಥೆಗಳು. ಆದರೆ ಈಗಿನ ಜನ್ರೇಷನ್ನವ್ರಿಗೆ ಅದೆಲ್ಲ ತುಂಬ ಔಟ್ಡೇಟೆಡ್ ಅನಿಸುತ್ತೆ ಅಲ್ವಾ? ಆದರೆ ಖಂಡಿತ ಇಲ್ಲ, ಅವೆಲ್ಲ ಸಾರ್ವಕಾಲಿಕ ಸತ್ಯ. ಅದನ್ನು ನಮ್ಮ ಸಂಘದ ಸದಸ್ಯೆ ಆದ ಶ್ರೀಮತಿ ಮಾಧುರಿ ಭಟ್ ಅವರು ನಿರ್ದೇಶಿಸಿ ಒಂದು ಮೂಕಾಭಿನಯದಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ರೀಡಿಫೈನ್ ಭಸ್ಮಾಸುರ ಅಂತ. ಮೂಕಾಭಿನಯದಲ್ಲಿ ಇವರು ಒಳ್ಳೆ ಹೆಸರಾಂತ ಲೇಖಕಿ, ವಿಮರ್ಶಕಿ, ಬೇಕಾದಷ್ಟು ಪುಸ್ತಕ ಬರೆದಿದ್ದಾರೆ. ಇವರು ಇವಾಗ ಈ ಕಿರುನಾಟಕ ಮೂಕ ಅಭಿನಯವನ್ನು ನಿರ್ದೇಶಿಸುತ್ತಿದ್ದಾರೆ. ನೋಡೋಣ. ಪುರಾಣ ಪ್ರಸಿದ್ಧ ಭಸ್ಮಾಸುರನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇಂದಾತ ರೀಡಿಫೈನ್ಡ್ ಅಂದರೆ ಮರು ವ್ಯಾಖ್ಯಾನಿಸಲ್ಪಡುತ್ತಿದ್ದಾನೆ. ಈ 21ನೇ ಶತಮಾನದಲ್ಲಿ ತನ್ನ ತಂತ್ರಜ್ಞಾನ ಸಿದ್ಧಿಯಿಂದ ಪ್ರಗತಿಯ ಅತ್ಯುನ್ನತ ಪಥದಲ್ಲಿ ಸಾಗುತ್ತಿರುವ ಮಾನವ ತನ್ನಂಥ ಪ್ರತಿಜೀವಿಯನ್ನು ರೋಬೋಟ್ಗಳೆಂದು ಸೃಷ್ಟಿಸುವುದೇ ಅಲ್ಲದೆ ವೇಗದ ರಾಕೆಟ್ಗಳ ಮೂಲಕ ಗ್ರಹ ನಕ್ಷತ್ರಗಳನ್ನು ದಾಟಿ ಸ್ವರ್ಗದ ಬಾಗಿಲಿಗೆ ಹೋಗಿ ನಿಂತಿದ್ದಾನೆ. ಈ ಸಾಧನೆಗಳು ಹೆಚ್ಚಿದಂತೆಲ್ಲ ಮಾನವನಲ್ಲಿ
ತಾನೇ ಎಲ್ಲವನ್ನೂ ಸೃಷ್ಟಿಸಬಲ್ಲ ಬ್ರಹ್ಮ ಎನ್ನುವ ಅಹಂಕಾರ ಹೆಚ್ಚುತ್ತಿದೆ. ತಾನು ತನ್ನದು ತನಗೆ ಮಾತ್ರ ಎನ್ನುವ ಸ್ವಾರ್ಥ ಕುದಿದು ಕೌಟುಂಬಿಕ ಮೌಲ್ಯಗಳು ಧ್ವಂಸವಾಗುತ್ತಿವೆ. ಆದಿಯಿಂದಲೂ ಅಷ್ಟೇ ತನಗೆ ಕರುಣೆಯಿಂದ ಜನ್ಮವಿತ್ತ ಪ್ರಕೃತಿಯನ್ನು ಒಂದಿಲ್ಲ ಒಂದು ವಿಧದಲ್ಲಿ ಶೋಷಿಸುವುದೇ ಅಲ್ಲದೆ ಯುಗ ಯುಗಗಳಲ್ಲಿ ಅರಳಿ ಬಂದ ಭಾರತೀಯ ನೈತಿಕ ಮನೋಭಾವಗಳನ್ನು ಅಪಮೌಲ್ಯಗೊಳಿಸುವ ಕಾರ್ಯ ನಿರಂತರ ನಡೆಯುತ್ತಾ ಬಂದಿದೆ. ದುಷ್ಕೃತ್ಯ, ದೌರ್ಜನ್ಯ, ಹಿಂಸಾಚಾರಗಳು ಇಮ್ಮಡಿಸುತ್ತಿವೆ. ಅಧಿಕಾರ ದಾಹ ತುತ್ತ ತುದಿಗೇರಿ ಮೃತ್ಯುವನ್ನು ಜಯಿಸಬೇಕು ಎನ್ನುವ ಆಕಾಂಕ್ಷೆ ಹೆಚ್ಚುತ್ತಿದೆ. ಭಕ್ತನೊಬ್ಬ ತಪಸ್ಸು ಮಾಡಿ ಭಸ್ಮಾಸುರನಂತೆ ದೇವರನ್ನು ಒಲಿಸಿಕೊಂಡಿದ್ದಾನೆ. ಸಾವು ಬರಬಾರದು ಎಂಬ ವರವನ್ನು ಕೇಳುತ್ತಿದ್ದಾನೆ. ಪ್ರತ್ಯಕ್ಷನಾಗಿ ಭೂಮಿಗೆ ಬಂದ ಭಗವಂತನಿಗೆ ವರ ಕೊಡದೆ ಹಿಂದಿರುಗುವಂತಿಲ್ಲ. ನೀನು ತಲೆಗೆ ನೀರು ಸೋಕಿಸಬಾರದು, ನಿನ್ನ ಕೂದಲು ಒತ್ತೆಯಾಗಬಾರದು ಎಂಬ ಷರತ್ತಿನಲ್ಲಿ ಸಾವಿಲ್ಲದೆ ಅಮರನಾಗುವ ವರ ನಿನಗೆ ಕೊಡಬಹುದು ಎಂದು ಎನ್ನುತ್ತಾನೆ ಭಗವಂತ. ದುಷ್ಟ ಮನಸ್ಸಿನ ಭಕ್ತನಿಗೆ ದೇವರ ಮೇಲೆಯೇ ಸಂಶಯ. ತನ್ನ ಷರತ್ತನ್ನು ಮುಂದಿಡುತ್ತಾನೆ. ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಕೂಡಲೇ ಹಣ್ಣು ಮುದುಕರಾಗಬೇಕು. ಇದಕ್ಕೆ ಭಗವಂತ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಇನ್ನು ಮುಂದಿನ ನಾಟಕವನ್ನು ಕೆಲವು ಆರಿಸಿದ ಪಾತ್ರಗಳ ಮೂಲಕ ನೋಡೋಣವಂತೆ. ಭಕ್ತನ ಬದಲು ಇಲ್ಲಿ ನಾವು ಸ್ತ್ರೀ ಪಾತ್ರವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಮೂಕಾಭಿನಯದಲ್ಲಿ ಈ ನಾಟಕ ಅಭಿನಯಿಸಲ್ಪಡುತ್ತದೆ. ಸೈಲೆಂಟ್ ಆಗಿ ನೋಡಬೇಕು ಅಂತ ಪ್ರಾರ್ಥನೆ. ಈ ಕಲಿಯುಗದಲ್ಲೂ ಕಠಿಣ ತಪಸ್ಸು. ಕರುಣಾಮಯಿ ಭಗವಂತ ಮೂರುವರ ಬೇಕೇ ಬೇಕಂತೆ. ಅಯ್ಯೋ ಹೆಣ್ಣೆ, ಚಿರ ಯೌವನವಂತೆ. ಲೌಕಿಕ ಆಕರ್ಷಣೆ
ಕೊಟ್ಟರೆ 3 ವರ ಕೊಡು, ಇಲ್ಲದಿದ್ದರೆ ಯಾವುದೂ ಬೇಡ. ತಲೆಗೆ ನೀರು ಮುಟ್ಟಿಸದಿದ್ದರೇನಂತೆ. ಭಕ್ತೆಯದು ಒಂದು. ಅಯ್ಯಯ್ಯೋ, ಇವಳು ಮುಟ್ಟಿದವರೆಲ್ಲ ಮುದುಕಿಯರಾಗಬೇಕಂತೆ. ಕೊಟ್ಟೇ ಬಿಟ್ಟ. ಗುರುವಿಗೆ ತಿರುಮಂತ್ರ. ದೇವತೆಯರು ಅಡ್ಡ ಬಂದರು. ಇವಳ ಅಟ್ಟಹಾಸವೇ ಮುದುಕಿ ಆದಳು ನಟಿ. ದೇವಮಾನವಳು. ದುಃಖ ವಿನಾಶಿನಿ. ಏನೀ ಕಪಟ ನಾಟಕ?
ಮಳೆ ಬಂದರೆ ತಲೆ ನೆನೆಯುವುದೇ